ಬಾಯ್ಕಾಟ್ ಕಾಂತಾರ ಚಾಪ್ಟರ್ 1 ಅಂತ ಏನು ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಆಗಿರ್ತೀನಿ, ಹೋಗಿ ನೋಡಿ. ಇನ್ಸ್ಟಾಗ್ರಾಮ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್, ಒಂದ್ಸರಿ ಹೋಗಿ ಕ್ಲಿಕ್ ಮಾಡಿ ನೋಡಿ. ಎಸ್, ಕನ್ನಡದಲ್ಲೇ ಮಾತಾಡ್ತಿದ್ದಾರೆ ಕಂಪ್ಲೀಟಾಗಿ, ಒಂದು ಶರ್ಟು ಪಂಚೆ ಹಾಕ್ಕೊಂಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಕನ್ನಡದ ಪ್ಯಾನ್ ಇಂಡಿಯನ್ ಸಿನಿಮಾಗಳು ಯಾವ್ದಾದ್ರು ರಿಲೀಸ್ ಆಗ್ತದೆ ವರ್ಲ್ಡ್ ವೈಡಲ್ಲಿ ಅಂತಂದರೆ ಕೆಲವೊಂದು ಸರಿ ಈ ಥರದ್ದೊಂದು ಕಾಂಟ್ರವರ್ಸಿಗಳು ಇದು ಸರ್ವೇ ಸಾಮಾನ್ಯ. ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನು ಈಗ ಆಂಧ್ರದಲ್ಲಿ ಬಾಯ್ಕಾಟ್ ಕಾಂತಾರ ಚಾಪ್ಟರ್ 1 ಅಂತ ಏನು ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಆಗಿರ್ತೀನಿ, ಹೋಗಿ ನೋಡಿ. ಇನ್ಸ್ಟಾಗ್ರಾಮ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್, ಒಂದ್ಸರಿ ಹೋಗಿ ಕ್ಲಿಕ್ ಮಾಡಿ ನೋಡಿ. ಆದರೆ ಫಾಲೋ ಮಾಡ್ಕೊಳ್ಳಿ. ವಿಚಾರ ಏನಪ್ಪ ಅಂತಂದರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಯಾನ್ ಇಂಡಿಯನ್ ಕಾನ್ಸೆಪ್ಟು, ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಬಂದಾಗ ಎಲ್ಲ ಕಡೆ ಪ್ರೀ ರಿಲೀಸ್ ಇವೆಂಟ್ನ ಮಾಡ್ತಾರೆ, ಮತ್ತು ಪ್ರೆಸ್ ಮೀಟ್ಗಳನ್ನ ಅರೇಂಜ್ ಮಾಡ್ತಾರೆ. ತಮಿಳ್ನಾಡಲ್ಲಿ ಒಂದು ಸರಿ, ಆಂಧ್ರದಲ್ಲಿ ಒಂದು ಸರಿ, ಕೇರಳದಲ್ಲಿ ಒಂದು ಸರಿ, ನಾರ್ತ್ ಇಂಡಿಯಾ ಒಂದು ಸರಿ, ಹಿಂಗೆಲ್ಲ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ, ಚೆನ್ನೈಯಲ್ಲಿ ಕ್ಯಾನ್ಸಲ್ ಮಾಡಿದಾರಂತೆ ಯಾವುದೋ ಒಂದು ರೀಸನ್ನಿಂದ. ಅದೆಲ್ಲ ಬಿಟ್ಟರೆ ರೀಸೆಂಟಾಗಿ ತೆಲುಗು ಅಂದರೆ ಆಂಧ್ರದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಆಗುತ್ತೆ. ಆ ಸ್ಟೇಜ್ ಮೇಲೆ ರಿಷಬ್ ಶೆಟ್ಟರ್ ಜೊತೆ ಜೂನಿಯರ್ NTR ಅವರು ಕೂಡ ಬಂದಿರ್ತಾರೆ. ಈ ಎಲ್ಲ ಚೆನ್ನಾಗಿ ಆಗಿದೆ, ಓಕೆ. ಬಟ್ ರಿಷಬ್ ಶೆಟ್ಟರ್ಗೆ ನನ್ನ ಮಣ್ಣಿನ ಕಥೆನ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಯಾವಾಗಲೂ ಇದ್ದೇ ಇರುತ್ತೆ ಕಾಂತಾರ ಅಂತ ಬಂದಾಗ. ಹಾಗಾಗಿ ನನ್ನ ಮನಸ್ಸಿಂದ ಮಾತಾಡಬೇಕು ಕೆಲವೊಂದು ಮಾತನ್ನು, ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಬ್ರದರ್ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಕೂಡ ಹೇಳ್ತಾನೆ ಅಂತ ಹೇಳ್ತಾರೆ. ಅಂದರೆ ಜೂನಿಯರ್ NTR ಇದ್ರಲ್ಲ, ಅವ್ರಿಗೆ ಈ ಮಾತನ್ನು ಹೇಳಿದ್ದು. ಅವ್ರು ಬೇಕೇ ನಿಮ್ಮ ತೆಲುಗಲ್ಲಿ ಹೇಳ್ತಾರೆ ಅನ್ನೋ ಒಂದು ಅರ್ಥಕ್ಕೆ ಈ ಮಾತನ್ನು ಹೇಳಿ ಕಂಪ್ಲೀಟಾಗಿ ಅವ್ರು ಏನೇನು ಮಾತಾಡೋರು ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ. ಇದಿಷ್ಟೇ ಪ್ರಾಬ್ಲಮ್ಮು, ಇಷ್ಟೇ ಅವರು ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಾಬ್ಲಮ್ ಅಂತೆ. ತೆಲುಗಲ್ಲಿ ಒಂದು ಮಾತು ಆಡಿಲ್ಲ, ಬರೀ ಕನ್ನಡದಲ್ಲೇ ಮಾತಾಡಿದ್ದಾರೆ ಇವರು. ಅದಕ್ಕೋಸ್ಕರ ಕಾಂತಾರ ಚಾಪ್ಟರ್ 1 ಬಾಯ್ಕಾಟ್ ಮಾಡ್ತೀವಿ ಅಂತ. ಯಾವುದಾದ್ರೂ ಒಂದು ರೀಸನ್, ಸ್ಟ್ರಾಂಗ್ ರೀಸನ್ ಇದ್ದು, ಅಥವಾ ಇನ್ನೇನೋ ಆಗಬಾರ್ದಾಗ ಹೋಗಿದೆ ಸಿನಿಮಾದಲ್ಲಿ, ಈಗ ಆಂಧ್ರದ ಬಗ್ಗೆನೋ ತೆಲುಗು ಅವ್ರ ಬಗ್ಗೆನೋ ಇನ್ನೇನೋ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನೋ ಕೆಟ್ಟದಾಗಿ ತೋರಿಸುವಂಥ ಪ್ರಯತ್ನ ಮಾಡಿದರೆ, ಅಥವಾ ಇನ್ನೇನೋ ಆಗಿದ್ದರೆ ನೀವು ಬಾಯ್ಕಾಟ್ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಿಮ್ಮ ಒಪಿನಿಯನ್ ತಿಳಿಸೋದ್ರಲ್ಲಿ, ನಿಮ್ಮ ಒಪಿನಿಯನ್ನ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಟ್ರೆಂಡ್ ಮಾಡೋದನ್ನು ಯಾರೂ ತಪ್ಪು ಅಂತ ಹೇಳಲ್ಲ, ಒಪ್ಕೊಳ್ಳೋಣ. ಭಾಷೆ ಗುರು ಸರಿ ಆಯಿತು. ಈಗ ನಿಮ್ಮವ್ರು ಬರ್ತಾರಲ್ಲ, ನಾನು ಯಾರನ್ನೂ ಬ್ಲೇಮ್ ಮಾಡಬೇಕು ಅಥವಾ ಬೈಬೇಕು ಅನ್ನೋ ಥರ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಎಲ್ಲ ತೆಲುಗು ಸ್ಟಾರ್ಗಳಿಗೆ ಹೇಳ್ತಿರೋದು, ಬೆಂಗಳೂರಿಗೆ ಬರ್ತೀರಾ, ಪ್ಯಾನ್ ಇಂಡಿಯಾ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಬರ್ತಾ ಇದೆ, ಎಲ್ಲ ಕಡೆ ಬಂದು ಪ್ರಚಾರ ಮಾಡಬೇಕು, ಬರ್ತೀರಾ, ಪ್ರೆಸ್ ಮೀಟ್ಗಳಲ್ಲಿ ಅರೇಂಜ್ ಮಾಡ್ಕೊತೀರಾ, ಮೈಕ್ ಹಿಡ್ಕೊಂಡು ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಒಂದೇ ಒಂದು ಪದ ಏನೋ ಕನ್ನಡದಲ್ಲಿ ಎಲ್ರಿಗೂ ನಮಸ್ಕಾರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ತೆಲುಗಲ್ಲೇ ಮಾತಾಡ್ತಾರೆ, ಇಲ್ಲ ಇಂಗ್ಲೀಷು ಮಿಕ್ಸ್ ಮಾಡ್ಕೊಂಡು ಮಾತಾಡ್ಬಿಟ್ಟು ಪ್ರೆಸ್ ಮೀಟ ಮುಗಿಸ್ಬಿಡ್ತಾರೆ. ಇನ್ನು ನಾವು ಹಂಗೆ ನೋಡಿದ್ರೆ ಯಾವ ತೆಲುಗು ಸಿನಿಮಾನು ಬೆಂಗಳೂರಲ್ಲಿ ರಿಲೀಸೇ ಆಗಬಾರ್ದು, ಕರ್ನಾಟಕದಲ್ಲಿ ರಿಲೀಸೇ ಆಗಬಾರ್ದು. ಎಲ್ಲದಕ್ಕೂ ಬಾಯ್ಕಾಟ್ ಅಂತ ಟ್ರೆಂಡ್ ಮಾಡ್ಕೊಂಡು ಟ್ವಿಟ್ರಲ್ಲಿ ಕೂತ್ಕೊಂಡಿರ್ಬೇಕಾ ನಾವು? ನೀವು ಹೇಳೋ ಪ್ರಕಾರ ಅಂದರೆ ಓಕೆ, ಒಂದು ಪದನಾದ್ರೂ ರಿಷಬ್ ಶೆಟ್ಟರು ಕೂಡ ಅಟ್ಲೀಸ್ಟ್ ಎಲ್ಲ ಅಂದರಿಕಿ ನಮಸ್ಕಾರಂ ಅಂತ ಅಂದ್ಬಿಟ್ಟಿದ್ದಾರೆ, ಮುಗಿದೋಗಿರೋದೇನೋ ಮೇ ಬಿ. ಸೊ ಅದನ್ನು ಮಾಡ್ಬಿಡ್ಬೋದಾಗಿತ್ತು ಶೆಟ್ರೆ ನೀವು, ಯಾಕೆ ಸುಮ್ಮನೆ? ಹೌದು, ನಮಗೆ ಗೊತ್ತು, ನಿಮಗೆ ಕನ್ನಡದ ಮೇಲಿರೋ ಅಭಿಮಾನ ಗೊತ್ತು. ಕಾಂತಾರ ಚಾಪ್ಟರ್ 1 ನಿಮ್ಮ ಒಂದು ಮಣ್ಣಿನ ಕತೆ, ನಮ್ಮ ಮಣ್ಣಿನ ಕತೆ ಅಲ್ಲೋಗಿ ಹೇಳಬೇಕು ಅಂತ ಅಂದಾಗ, ಒಂದು ವರ್ಲ್ಡ್ ವೈಡ್ ಹೇಳಬೇಕು ಅಂತಂದಾಗ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಭಾಷೆ ಮೇಲೆ ಆಗಲಿ, ಮಣ್ಣಿನ ಮೇಲೆ ಆಗಲಿ, ಕರ್ನಾಟಕದ ಮೇಲೆ ಆಗಲಿ, ಕನ್ನಡದವ್ರ ಮೇಲೆ ಆಗಲಿ ಎಷ್ಟಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಓಕೆ, ನಾವು ಸುಮ್ಮನೆ ಏನೋ ಬಾಯಿ ಮಾತು ಹೇಳೋದಲ್ಲ, ಪ್ರೂವ್ ಮಾಡ್ತೀವಿ ಅನ್ನೋ ರೀತಿ ಇತ್ತು ನೀವು ಅಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು, ಅದು ಓಕೆ. ಬಟ್ ಯಾವುದೋ ಒಂದು ನಾರ್ಮಲಾಗಿ ಒಂದು ಈ ಫಾರ್ಮಾಲಿಟೀಸ್ ಅಂತಾರಲ್ಲ, ಅಂದರಿಕಿ ನಮಸ್ಕಾರಂ ಅಂತ ಅನ್ನೋದು, ಇದೆಲ್ಲ ಮಾತಾಡ್ಬೋದಾಗಿತ್ತು ನೀವು. ಅದೊಂದು ಮಾಡ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಎನಿವೇ, ಸಿನಿಮಾ ಬಾಯ್ಕಾಟ್ ಎಲ್ಲ ಆಗಲ್ಲ, ರಿಲೀಸ್ ಆಗುತ್ತೆ ಖಂಡಿತವಾಗ್ಲೂ. ಆಂಧ್ರದಲ್ಲೂ ರಿಲೀಸ್ ಆಗುತ್ತೆ. ಬಾಯ್ಕಾಟ್ ಅಂತ ಯಾರೋ ಒಬ್ಬರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಟ್ವಿಟ್ರಲ್ಲಿ ಟ್ವೀಟ್ ಮಾಡಿ ಅದನ್ನು ಟ್ರೆಂಡ್ ಮಾಡ್ತೀವಿ, ಅದನ್ನು ಬೂಸ್ಟಪ್ ಮಾಡಿಬಿಟ್ಟು 1,000 ಜನ ಟ್ವೀಟ್ ಮಾಡಿಬಿಟ್ರು ಅಂತಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಿಮ್ಮ ಸಿನಿಮಾಗೋಸ್ಕರ ಕಾಯ್ಕೊಂಡಿರೋರು ಇದನ್ನು ಖಂಡಿತ ನೋಡ್ತಾರೆ ಸಿನಿಮಾ ಥಿಯೇಟ್ರಿಗೆ ಬರಲ್ಲ ಅಂತ ಯಾರೂ ಹೇಳಲ್ಲ. ಸೊ ನನಗೆ ಆ ಹೋಪ್ ಇದೆ. ಯಾಕೆಂತಂದರೆ ಕಾಂತಾರ ಹಿಟ್ಟಾದಂಥ ಸಂದರ್ಭದಲ್ಲಿ ಈ ತೆಲುಗು ರಿಯಾಲಿಟಿ ಶೋಗಳಲ್ಲಿ ಕಾಂತಾರ ಕ್ಲೈಮ್ಯಾಕ್ಸ್ ಒಂದು ಸೀನ್ ಇದೆ ಗೊತ್ತಾ, ರಿಷಬ್ ಶೆಟ್ಟರು ಮೈ ಮೇಲೆ ದೇವ್ರು ಬರೋದೊಂದು ಸೀನ್ ಇದೆಯಲ್ಲ, ಅದ್ರ ಥರನೇ ಏನೋ ಆ್ಯಕ್ಟ್ ಮಾಡಿ ಅದೇ ಥರ ಆ ಒಂದು ಪೋರ್ಷನ್ನ ತುಂಬ
ರಿಯಾಲಿಟಿ ಶೋಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸಾಕಷ್ಟು ಸ್ಟೇಜ್ಗಳ ಮೇಲೆ ಆ ಸೇಮ್ ಅದೊಂದು ಕಾನ್ಸೆಪ್ಟು, ಈಗ ಭೂತಕೋಲ ಅನ್ನೋದಾಗಿರ್ಬೋದು, ಫುಲ್ ಸೆಟಪ್ ಎಲ್ಲ ಮಾಡಿಕೊಂಡು ಭೂತಕೋಲದು ಮತ್ತು ಮೈ ಮೇಲೆ ದೇವ್ರು ಬಂದಿರೋಂಥ ಒಂದು ಗುಳಿಗ ಏನು ಅದು ಒಂದು ಕಾನ್ಸೆಪ್ಟ್ ಇದೆ, ಅದನ್ನೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಆ ಮಟ್ಟಿಗೆ ಕಾಂತಾರ ಹಿಟ್ಟಾಗಿತ್ತು. ಆ್ಯಂಡ್ ಆಲ್ಸೋ ಅಷ್ಟು ಹಿಟ್ಟಾಗಿತ್ತು ಅಂತಂದಾಗ ಕಾಂತಾರ ಚಾಪ್ಟರ್ 1 ಏನಿರ್ಬೋದು ಅನ್ನೋಂಥ ಕುತೂಹಲ ಬಾಯ್ಕಾಟ್ ಟ್ರೆಂಡ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಇದ್ದೇ ಇರುತ್ತೆ. ಎವ್ರಿಥಿಂಗ್ ಈಸ್ ನಾರ್ಮಲ್. ಎಲ್ಲ ಕಡೆ ಈ ಥರ ಕಾಂಟ್ರವರ್ಸಿಗಳು ಆಗೋದೇನೆ, ಇದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟಿತ್ತು ವಿಷಯ. ಇಷ್ಟೇ ನಾನು ಏನು ಬಾಯ್ಕಾಟ ಅಂಥದ್ದು ರಿಷಬ್ ಶೆಟ್ಟಿ ಏನು ಮಾಡಿಬಿಟ್ರು ಆಂಧ್ರದಲ್ಲಿ ಹೋಗ್ಬಿಟ್ಟು ನೋಡೋಣ ಇರು ಅಂದ್ಬಿಟ್ಟು ನೋಡಿದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಮಾತಾಡಿರೋದಕ್ಕೆ ಸ್ವಲ್ಪ ಜನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ನಾನು ಈಗ ನೋಡ್ತಾ ಇದ್ದೆ ಅದನ್ನು, ನಿಮ್ಗೆ ಹೇಳೋಕ್ಕಿಂತ ಮುಂಚೆ ಒಂದ್ಸರಿ ನೋಡಬೇಕಲ್ಲ ನಾನು ಸ್ಟೇಜ್ ಮೇಲೆ ಏನು ಮಾತಾಡಿದ್ರು ಅಂತ. ಈಗ ನೋಡ್ಬೋದು ನೀವು, ಅವ್ರು ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ. ಎಸ್, ಕನ್ನಡದಲ್ಲೇ ಮಾತಾಡ್ತಿದ್ದಾರೆ ಕಂಪ್ಲೀಟಾಗಿ. ಒಂದು ಶರ್ಟು ಪಂಚೆನ ಹಾಕ್ಕೊಂಡು ಕನ್ನಡದಲ್ಲೇ ರೆಪ್ರೆಸೆಂಟ್ ಮಾಡಿರುವಂಥದ್ದು. ಇದಿಷ್ಟೇ ಕಾರಣ, ಓಕೆನಾ? ಇದ್ರ ಮೇಲೆ ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತು ಸಾಕಷ್ಟು ವಿಚಾರ ಇದೆ ಬಿಗ್ ಬಾಸ್ ಬಗ್ಗೆ ಏನೋ ಮಾತಾಡಬೇಕಿತ್ತು ಅಂತ ಅಂದ್ಕೊಂಡೆ ಬೆಳಿಗ್ಗೆ. ಬಟ್ ಈ ವಿಚಾರ ಈಗ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಾತಾಡ್ತಾ ಇದ್ದೀನಿ. ಕಮೆಂಟ್ ಯುವರ್ ಒಪಿನಿಯನ್ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಕಾಂತಾರ ಚಾಪ್ಟರ್ 1 ಒಂಬಾಳೆ ಫಿಲಿಮ್ಸ್. ವಿಜಯ್ ಸರ್ ನಿಮಗೆ ಆಗಲಿ, ರಿಷಬ್ ಸರ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ಆಲ್ಸೋ ನಮಗೂ ನಿಮಗೂ ತುಂಬ ಒಳ್ಳೆ ಬಾಂಧವ್ಯ ಇದೆ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಕೂಡ ನೀವು, ರಿಷಬ್ ಸರ್ ನನ್ನ ಫ್ರೆಂಡ್ ಕೂಡ. ಆ್ಯಂಡ್ ಆಲ್ಸೋ ನಾನು ಅವ್ರ ಸ್ನೇಹಿತನೇ. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಮೀಟ್ ಮಾಡೋಕ್ಕಾಗಿಲ್ಲ ಕಾಂತಾರ ಚಾಪ್ಟರ್ 1 ಟೈಮಲ್ಲಿ, ಅವ್ರು ಅಷ್ಟು ಬ್ಯುಸಿ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವರು. ಸಿಗೋಣ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಒಪಿನಿಯನ್ ತಿಳಿಸಿ ಕಮೆಂಟಲ್ಲಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.